ಎಲ್ಲರಿಗೂ ಮುಂಜಾನೆಯ ಶುಭ ನಮನಗಳನ್ನ ಅರ್ಪಿಸ್ತಾ ಇದ್ದೇನೆ. ನಾನು ಸ್ನೇಹಾಲಯದಿಂದ ಜೋಸೆಫ್ ಕ್ರಾಷ್ಟ. ಮಗದೊಮ್ಮೆ ಸ್ನೇಹಾಲಯದಲ್ಲಿ ಸುಂದರವಾದ ವಾತಾವರಣ. ಕಳೆದ ಹಲವಾರು ವರ್ಷಗಳಿಂದ ಮಾನಸಿಕ ಅಸ್ವಸ್ಥತೆಗೆ ಒಳಗೊಂಡು ಮಾರ್ಗದ ಬದಿಯಲ್ಲಿ ಬೀದಿ ಬದಿಯಲ್ಲಿ ಅಲೆಯುತ್ತಿದ್ದಂಥ ಸಹೋದರ ಸಹೋದರನ್ನು ಕರ್ಕೊಂಡು ಬಂದು ಸ್ನೇಹಾಲಯದಲ್ಲಿ ಒಳ್ಳೆಯ ಚಿಕಿತ್ಸೆ, ಪರಿಪಾಲನೆ, ಪ್ರೀತಿ, ವಿಶ್ವಾಸವನ್ನು ಕೊಟ್ಟು ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಅವರ ಮನೆಗೆ ಸೇರಿಸುವಂಥ ಪುಣ್ಯ ಕಾರ್ಯ ಮಾಡ್ತಾ ಬಂದಿದೆ. ಇವತ್ತು ಮಗದೊಮ್ಮೆ ಸ್ನೇಹಾಲಯದಿಂದ ನಮ್ಮ ಸಹೋದರರು ಈ ಪ್ರಯಾಣದತ್ತ ಅವರವರ ಸ್ವಂತ ಊರಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಮಂಗೇಶ್ ಮಹಾರಾಷ್ಟ್ರದವರು, ಬೀರಾನ್ ಕುಮಾರ್ ಉತ್ತರ ಪ್ರದೇಶದವರು, ಸಿಕಂದರ್ ಕುಮಾರ್ ವಿಶ್ವಾಸ್ ಅವರು ಬಿಹಾರ್ನವರು, ರಾಜ್ ಸಾಬ್ ಅಂಕಿತ್ ಅವರು ಉತ್ತರ ಪ್ರದೇಶದವರು, ಶಂಕರ್ ಪಾರ್ಥೋ ಅವರು ವೆಸ್ಟ್ ಬೆಂಗಾಲ್ನವರು, ಸೋನಿ ಬಿಹಾರ್ನವರು, ಸುನಿಲ್ ಕುಮಾರ್ ಅವರು ಉತ್ತರ ಪ್ರದೇಶದವರು, ಫಿರೋಜ್ ಖಾನ್ ಅವರು ಮಹಾರಾಷ್ಟ್ರದವರು, ಪರಶುರಾಮ್ ಅವರು ತೆಲಂಗಾಣದವರು, ರಾಮ್ಲು ಅವರು ಮಹಾರಾಷ್ಟ್ರದವರು. ಹೀಗೆ 10 ಜನರು ತಮ್ಮ ಹೊಸ ಬದುಕನ್ನು ಕಟ್ಟಿಕೊಳ್ಳಲು ಸ್ನೇಹಾಲಯದಿಂದ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅವರವರ ಸ್ವಂತ ಊರುಗಳಿಗೆ, ಭಾರತದ ವಿವಿಧ ಪ್ರದೇಶಗಳಿಗೆ ಅವರು ಹೋಗುವಾಗ ನಿಮ್ಮ ಪ್ರಾರ್ಥನೆ ಅವರ ಜೊತೆಯಲ್ಲಿರಲಿ. ಇಷ್ಟರವರೆಗೆ 1700ರಷ್ಟು ಜನರನ್ನು ನಾವು ಅವರ ಸ್ವಂತ ಊರುಗಳಿಗೆ ತಲುಪಿಸಿದ್ದೇವೆಂದು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲ ದಾನಿಗಳಿಗೂ ಸರ್ವಶಕ್ತ ದೇವರು ಅನುಗ್ರಹಗಳನ್ನು, ಆಶೀರ್ವಾದವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು.